ಜಿಗಣಿ ಲಿಂಕ್ ರಸ್ತೆಗೆ ಹೋರಾಟಗಾರರಾದ ಜಿಗಣಿ ಶಂಕರ್ ಲಿಂಕ್ ರಸ್ತೆ ಎಂದು ಮರುನಾಮಕರಣ ಮಾಡುವಂತೆ ಆಗ್ರಹಿಸಿ ಇಂದು ಕರ್ನಾಟಕ ರಿಪಬ್ಲಿಕನ್ ಸೇನೆ ಹಾಗೂ ಜೈ ಭೀಮ್ ಸೇನೆಯ ಪದಾಧಿಕಾರಿಗಳು ಜಿಗಣಿ ಪುರಸಭೆಯ ಅಧಿಕಾರಿಯಾದ ಮುನಿರಾಜುರವರಿಗೆ ಮನವಿ ಪತ್ರ ಸಲ್ಲಿಸಿದರು. ಇನ್ನು ದಿವಂಗತ ಜಿಗಣಿ ಶಂಕರ್ ಅವರು ತಮ್ಮ ಜೀವನವನ್ನೇ ಹೋರಾಟಗಳಿಗೆ ತ್ಯಾಗ ಮಾಡಿದ್ದಾರೆ ಹಾಗೂ ರಾಜ್ಯಕ್ಕೆ ತನ್ನದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ ಎಂದರು. ಇನ್ನು ಜಿಗಣಿ ಶಂಕರ್ ಅವರ ಹೋರಾಟಗಳು ಆದರ್ಶಗಳು ಮುಂಬರುವ ಯುವ ಪೀಳಿಗೆಗೆ ಸ್ಫೂರ್ತಿಯಾಗಬೇಕು ಎಂಬುವ ಉದ್ದೇಶ ಜಿಗಣಿ ಲಿಂಕ್ ರಸ್ತೆಗೆ ಜಿಗಣಿ ಶಂಕರ್ ಲಿಂಕ್ ರಸ್ತೆ ಎಂದು ಹೆಸರು ಮರುನಾಮಕರಣ ಮಾಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಇನ್ನು ಸ್ಥಳದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷ ಪ್ರಜ್ವಲ್ ಜಿಗಣಿ ಶಂಕರ್, ಜೈ ಭೀಮ್ ಸೇನೆಯ ರಾಜ್ಯಾಧ್ಯಕ್ಷರು ಮತ್ತು ವಕೀಲರಾದ ಅನಂತ್ರವರು, ಕಾರ್ಯದರ್ಶಿ ನಾಗರಾಜ್, ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಕಾರ್ಯದರ್ಶಿ ಹೊಂಪಲಘಟ್ಟ ರವಿ, ಯುವ ಘಟಕದ ರಾಜ್ಯಾಧ್ಯಕ್ಷ ನಟರಾಜ್, ಕಾರ್ಮಿಕರ ಘಟಕದ ರಾಜ್ಯಾಧ್ಯಕ್ಷ ಕಾವೇರಪ್ಪ, ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷ ಮುನಿರಾಜು, ಶಿವರಾಜ್ ಗೌಡ, ನರಸಿಂಹ ಹಾಜರಿದ್ದರು. ಇವತ್ತಿನ ದಿನ ನಾವು ಜಿಗಣಿ ಲಿಂಕ್ ರಸ್ತೆಗೆ ಜಿಗಣಿ ಶಂಕರ್ ಲಿಂಕ್ ರಸ್ತೆ ಅಂತ ನಾಮಕರಣ ಮಾಡಲು ನಮ್ಮ ಜಿಗಣಿ ಪುರಸಭೆಗೆ ಒಂದು ಮನವಿ ಪತ್ರ ಕೊಡೋದಕ್ಕೆ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸೇನೆ ಮತ್ತು ಜೈ ಭೀಮ್ ಸೇನೆಯ ಕಾರ್ಯಕರ್ತರು ಎಲ್ಲರೂ ಬಂದು ಮನವಿ ಪತ್ರ ಕೊಟ್ಟಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೈ ಭೀಮ್ ಸೇನೆಯ ರಾಜ್ಯಾಧ್ಯಕ್ಷರಾದ ಅನಂತ್ ಸಾರು ಮತ್ತು ನಮ್ಮ ಕಾರ್ಯದರ್ಶಿಗಳಾದ ರವಿ ಅವರು ಮತ್ತು ನಮ್ಮ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರಾದ ಕಾವೇರಪ್ಪ ಅವರು, ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಟರಾಜ್ ಅವರು, ನಮ್ಮ ಬೆಂಗಳೂರು ದಕ್ಷಿಣದ ಜಿಲ್ಲೆ ಅಧ್ಯಕ್ಷರಾದ ಮುನಿರಾಜ್ ಅವರು, ಶಿವರಾಜ್ ಅವರು, ನಾಗರಾಜ್ ಅವರು ಎಲ್ಲರೂ ಒಂದು ಪಾಲ್ಗೊಂಡಿದ್ದಾರೆ. ನಮ್ಮ ಮನವಿ ಇಷ್ಟೇ, ನಮ್ಮ ತಂದೆಯ ಹೋರಾಟವನ್ನು ಮತ್ತು ಅವರೊಂದು ಅನುಭವವನ್ನು, ಅವರ ಜೀವನವನ್ನೇ ನಮ್ಮ ಹೋರಾಟಗಳಿಗೆ ತ್ಯಾಗ ಮಾಡಿದ್ದಾರೆ. ಅದಕ್ಕಾಗಿ ಅವ್ರಿಗೆ ಸೂಚಿಸುವಂಥ ಒಂದು ಗೌರವ ನಾವು ಈ ರಸ್ತೆಗೆ ಹೆಸರಿಡಬೇಕಂತ ಅದಕ್ಕಾಗಿ ಒಂದು ಸಣ್ಣ ಮನವಿ ಕೊಟ್ಟಿದ್ದೀವಿ. ಇದನ್ನು ಖಂಡಿತ ನಮ್ಮ ಅಧಿಕಾರಿಗಳು ನಿರ್ವಹಿಸ್ತಾರೆ ಅನ್ನೋ ಒಂದು ಭರವಸೆ ನಮಗಿದೆ. ಜೈ ಭೀಮ್. ಈಗ ಈ ಭಾಗದಲ್ಲಿ ಯಾಕೆ ನಮ್ಮ ತಂದೆಯವರು ಹೆಸರಿಡಬೇಕಂದ್ರೆ, ಹೆಸರು ಇಲ್ದಿರೋ ಸಮಯದಲ್ಲಿ ಅವರು ರಾಜ್ಯಾದ್ಯಂತ ಈ ಒಂದು ಊರಿನ ಹೆಸರಿಟ್ಕೊಂಡು ಈ ಊರನ್ನ ಒಂದು ಪ್ರಸಿದ್ಧಿ ಪಡಿಸಿದ್ದಾರೆ. ಅದಕ್ಕಾಗಿ ಅವರ ಕೊಡುಗೆನೂ ಅಷ್ಟೇ ಇದೆ. ಒಂದು ಊರಿನ ಹೆಸರೇ ಅಲ್ಲ, ಅವರ ಒಂದು 40 ವರ್ಷದ ಹೋರಾಟ ಏನಿದೆ, ಬಡವರ ಪರವಾಗಿ, ದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ಆಗಲಿ, ಅತಿ ಹಿಂದುಳಿದಂಥ ವರ್ಗಗಳಿಗೆ ತುಂಬ ಧ್ವನಿಯಾಗಿ ಅವರು ಹೋರಾಟಗಳನ್ನು ಮಾಡಿದ್ದಾರೆ. ಅದಕ್ಕಾಗಿ ಅವ್ರಿಗೊಂದು ಗೌರವ ಸೂಚಿಸಿ ನಿಮ್ಮ ಸರ್ಕಾರದ ಪರವಾಗಿ ಒಂದು ರೋಡಿಗೆ ಒಂದು ಹೆಸರಿಡೋದ್ರಲ್ಲಿ ಸಣ್ಣವರಾಗಲ್ಲ. ಅದಕ್ಕಾಗಿ ಕೆಲಸವನ್ನು ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀವಿ. ಇವತ್ತೇನು ನಾವು ಕರ್ನಾಟಕ ರಿಪಬ್ಲಿಕನ್ ಸೇನಾ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಒಂದು ಅವರದೇ ಆದ ಒಂದು ಸಮಯ ಇವತ್ತು ಜಿಗಣಿ ಶಂಕರಣ್ಣ ಅವ್ರ ಹೆಸರಿಡಬೇಕು ಅಂತೇಳಿ ಎಲ್ಲರ ಮನಸ್ಸಲ್ಲೂ ಇದೆ ಕೂಡ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಾವು ಸರ್ಕಾರದ ವತಿಯಿಂದ ಇಲ್ಲಿ ಮನವಿ ಪತ್ರನ ಕೊಟ್ಟಿದ್ವಿ ಕೂಡ. ಇಲ್ಲಿ ಬಂದಿದೆ ಇವರು ರಿಪೋರ್ಟ್ ಹಾಕಿ ಕಳಿಸ್ತೀನಿ ಅಂತೇಳಿ ಇವರು ಕೂಡ ಭರವಸೆ ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ಜಿಗಣಿ ಶಂಕರಣ್ಣನ ಹೆಸರು ಇಲ್ಲಿ ಒಂದು ನಾಮಫಲಕದಲ್ಲಿ ಆ ಲಿಂಕ್ ರಸ್ತೆಗೆ ಬಂದೇ ಬರುತ್ತೆ. ಅದಕ್ಕೆ ನಾವೆಲ್ಲರೂ ಕೂಡ ರೆಡಿಯಾಗಿ ಕಾಯ್ತಾ ಇದ್ದೀವಿ ಕೂಡ. ಈಗ ನಾವು ಜಿಗಣಿ ಶಂಕರಣ್ಣನ ಹೆಸರಿಗೆ ಏನಕ್ಕೆ ಇಡಬೇಕು ಅಂತಂದರೆ, ಸುಮಾರು ಅವರು ಮನೆಗೋಸ್ಕರ ಅವರು ಸ್ವಂತ ವೈಯಕ್ತಿಕವಾಗಿ ಯಾವತ್ತೂ ಹೋರಾಟ ಮಾಡ್ಕೊಂಬಂದವರಲ್ಲ. ಅವರು ಸುಮಾರು 40 ವರ್ಷಗಳಿಂದ ಸಮಾಜದ ಏಳಿಗೆಗಾಗಿ ದಲಿತ ಸಂಘಟನೆಗಳ ಪರವಾಗಿ, ದಲಿತರ ಪರವಾಗಿ, ಅಕ್ಕಪಕ್ಕ ಊರುಗಳು ಏನು ಇದ್ದಾರೆ, ನಿರಾಶ್ರಿತರು ಇರ್ಬೋದು, ಮೂಲಭೂತ ಸೌಕರ್ಯ ವಂಚಿತರು ಇರ್ಬೋದು, ದಲಿತರು ಇರ್ಬೋದು, ಯಾವುದೇ ಜಾತಿ ಜನಾಂಗದಲ್ಲಿರ್ಬೋದು, ಅವ್ರಿಗೆ ಮೂಲಭೂತ ಸೌಕರ್ಯಗಳು ಕೊಡಿಸೋದ್ರ ಮೂಲಕ ಸರ್ಕಾರದ ಅನುದಾನಗಳು ಮತ್ತು ನೆತ್ತಿಗೊಂದು ಸೂರು ಅನ್ನೋ ಒಂದು ಕಾನೂನಲ್ಲಿ ಏನೆಲ್ಲ ಇದೆ ಸರ್ಕಾರದ ಅಡಿಯಲ್ಲಿ ಜನಸಾಮಾನ್ಯರು ಕೊಡಿಸ್ಬೇಕಾಗಿರುವಂಥ ಒಂದು ಅನುಕೂಲಗಳನ್ನ ಕೊಡಿಸೋ ನಿಟ್ಟಿನಲ್ಲಿ ಹೋರಾಟ ಮಾಡ್ಕೊತ ಬಂತ ಎಲ್ಲರಿಗೂ ಒಂದು ಮಾದರಿ ಆಗಿದ್ದಾರೆ. ನಮ್ಮಂಥ ಯುವಕರು ಕೂಡ ನಾವು ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗ ಕೂಡ ನಾವು ಅವ್ರನ್ನ ನೋಡ್ಕೊಂಡು ಬೆಳೆದವಂಥವ್ರು. ಅವ್ರ ರೀತಿ ನಾವು ಹೋರಾಟಗಾರರಾಗಬೇಕು ಅಂತೇಳಿ ಒಂದು ಮಾರ್ಗದರ್ಶನ ನಮ್ಗೆ ನೀಡಿದ್ದಾರೆ ಕೂಡ. ನಾವು ಇವತ್ತು ಕೂಡ ಒಬ್ಬ ನಾಯಕರಾಗಿದ್ದೀವಿ ಅನ್ನೋದಕ್ಕೆ ಕಾರಣನೂ ಕೂಡ ನಮ್ಮ ಜಿಗಣಿ ಶಂಕರಣ್ಣನೂ ಕೂಡ. ಸೊ ಏನಕ್ಕೆ ನಾವು ಲಿಂಕ್ ರಸ್ತೆಗೆ ಅವ್ರ ಹೆಸರು ಇಡ್ತಾ ಇದ್ದೀವಿ ಅಂದರೆ, ಒಂದು ಇತಿಹಾಸನ ಉಳಿಸಬೇಕು. ಅವ್ರನ್ನ ಕೇಳಿದಾಗ ಏನು ಜಿಗಣಿ ಶಂಕರಣ್ಣನ ಏನಕ್ಕೆ ಹೆಸರಿಟ್ಟಿದ್ದೀರಿ ಅಂದರೆ, ಅವ್ರ ಇತಿಹಾಸನ ಪ್ರತಿಯೊಬ್ಬ ಮುಂದಿನ ಯುವ ಪೀಳಿಗೆಗೂ ಅವ್ರಿಗೆ ಗೊತ್ತಾಗಬೇಕು. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಹೋರಾಟದ ಹಾದಿ ಹಿಡಿಬೇಕು. ನಮ್ಗೆ ಸಿಗಬೇಕಾಗಿರೋ ಸವಲತ್ತುಗಳನ್ನ ನಾವು ಯಾವ ರೀತಿ ಪಡ್ಕೊಬೇಕು, ಹೋರಾಟ ಚಳುವಳಿಗಳು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಪ್ರತಿಯೊಬ್ಬ ಯುವ ಪೀಳಿಗೆಗೂ ಅದು ಮುಂದಿನಿಗೆ ಅದು ಒಂದು ಇತಿಹಾಸನ ಉಳಿಸೋವಂಥ ಕೂಡ ನಾಮಫಲಕ ಆಗಬೇಕು ಅಂತೇಳಿ, ಅದು ಬರೀ ಎಲ್ಲೋ ಒಂದು ಕಡೆ ಹೆಸರಲ್ಲಿ ಮಾತ್ರ ಉಳಿಬಾರ್ದು, ಅದು ಪ್ರತಿಯೊಬ್ಬರ ಗಮನದಲ್ಲೂ ಇರಬೇಕು ಕೂಡ. ಅದು ಒಂದು ರೈಟಿಂಗಲ್ಲಿ ಅದು ಕಾಣಬೇಕು ಪ್ರತಿಯೊಬ್ಬರಿಗೂ ಅಂತೇಳಿ ಆ ಲಿಂಕ್ ರಸ್ತೆಗೆ ಶಂಕರಣ್ಣನ ಹೆಸರು ಇಡಬೇಕು ಅಂತ
ಅಂತೇಳಿ ನಾವೆಲ್ಲರೂ ಕೂಡ ತೀರ್ಮಾನ ತಗೊಂಡಿದ್ದೀವಿ. ಇದು ಬರೀ ನಮ್ಮೆಲ್ಲರ ತೀರ್ಮಾನ ಕೂಡ ಅಲ್ಲ, ನಮ್ಮ ಕರ್ನಾಟಕದಲ್ಲಿ, ನಮ್ಮ ಬೆಂಗಳೂರು, ನಮ್ಮ ದಕ್ಷಿಣ ಭಾರತದಲ್ಲಿ ಎಲ್ಲ ಲೀಡರ್ಗೂ ಕೂಡ ಆಶಯ ಕೂಡ ಅದು ಜಿಗಣಿ ಶಂಕರಣ್ಣನ ಲಿಂಕ್ ರಸ್ತೆಗೆ ಇಡಬೇಕು. ಬರೀ ನಮ್ಮ ಜಿಗಣಿಗೆ ಮಾತ್ರ ಜಿಗಣಿ ಶಂಕರಣ್ಣನ ಹೆಸರು ಸೀಮಿತ ಆಗಿರಬಾರ್ದು. ನಮ್ಮ ಕರ್ನಾಟಕದ ಎಲ್ಲ ಕಡೆಯೂ ಕೂಡ ಜಿಗಣಿ ಶಂಕರಣ್ಣನ ಹೆಸರು ನಾಮಫಲಕದಲ್ಲಿ ಬರಬೇಕು ಅನ್ನೋದೇ ಕೂಡ ನಮ್ಮೆಲ್ಲರ ಆಸೆನೂ ಕೂಡ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ. ಇಷ್ಟಲ್ಲೇ ಕೂಡ ಅದನ್ನು ಮನವಿ ಕೂಡ ಪುರಸ್ಕಾರ ಆಗಿ ನಮ್ಗೆ ಆದೇಶನೂ ಕೂಡ ಬರುತ್ತೆ. ಈ ನಿಟ್ಟಿನಲ್ಲಿ ನಾವು ಈ ತಿಂಗಳಲ್ಲೇ ಅಥವಾ ಮುಂದಿನ ತಿಂಗಳಲ್ಲೇ ನಾಮಫಲಕನ ದೊಡ್ಡ ರೀತಿಯಲ್ಲಿ ಎಲ್ಲ ದಲಿತ ಸಂಘಟನೆಗಳ ರಾಜ್ಯಾಧ್ಯಕ್ಷರುಗಳ ಒಂದು ಸಮ್ಮುಖದಲ್ಲಿ ಅದನ್ನು ನಾವು ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಎಲ್ಲರ ಸಹಕಾರನೂ ಬೇಕು ಅಂತೇಳಿ ಇವತ್ತು ನಾವೆಲ್ಲರೂ ಬಂದಿದ್ದೀರಿ. ನಾವು ಈ ಮಾಧ್ಯಮದ ಮೂಲಕ ಎಲ್ಲರಿಗೂ ಕೂಡ ಒಂದೊಳ್ಳೆ ಸಂದೇಶನ ಕೂಡ ಕೊಡ್ತಾ ಇದ್ದೀವಿ ಕೂಡ. ಇವತ್ತು ಕರ್ನಾಟಕ ರಿಪಬ್ಲಿಕ್ ಸೇನೆಯ ನಮ್ಮ ಅಧ್ಯಕ್ಷರಾದ ಜಿಗಣಿ ಶಂಕರ್ ಸಾಹೇಬರು ಹೆಸರು ಯಾಕೆ ಇಡಬೇಕು ಅಂದರೆ, ಅವರೆಂಥ ಹೋರಾಟಗಾರರು ಅಂದರೆ 3 ದಶಕದಿಂದ ದಲಿತರ ಪರ, ಶೋಷಿತ ಪರ ಹೋರಾಟ ಮಾಡ್ಕೊಂಬಂದಿದ್ದಾರೆ. ಅದು ನಮಗೆಲ್ಲ ಎಲ್ಲರಿಗೂ ಗೊತ್ತಿರೋ ವಿಷಯ. ಸರ್ಕಾರ ಇದನ್ನು ಅವ್ರ ಹೆಸರು ಇಡಬೇಕು ಅಂತ ಸರ್ಕಾರ ಗಮನಕ್ಕೆ ತಂದು, ಸರ್ಕಾರ ಇದು ಗಮನಕ್ಕೆ ಹರಿಸಿ ಅವರು ಹೆಸರು ಇಡಲೇಬೇಕು ಅಂತ ನಾವು ಒಗ್ಗೂರಿಂದ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಪದವೀಧರರು, ನಂತರ ಹೋರಾಟಗಾರರು, ಕೃಷಿಗೊಂದು ಭೂಮಿ ನೆತ್ತಿಗೊಂದು ಸೂರು ಅನ್ನೋ ಒಂದು ಸಂದೇಶವನ್ನು ಇಟ್ಕೊಂಡು ಭಾಳಷ್ಟು ಜನ ಶೋಷಿತ ಸಮುದಾಯಗಳಿಗೆ ನೆಲೆಯಾಗಿ ನಿಂತ ಮಹಾನುಭಾವ ಬಾಬಾ ಸಾಹೇಬರ ವಂಶಸ್ಥರ ಜೊತೆ ಗುರುತಿಸ್ಕೊಂಡು ಭಾಳಷ್ಟು ಹೋರಾಟಗಾರರನ್ನು ಬಾಬಾ ಸಾಹೇಬರ ವಂಶಸ್ಥರಿಗೆ ಪರಿಚಯವನ್ನು ಮಾಡ್ತಾ ಅವರ ವಂಶದ ಕುಡಿ ಜೊತೆ ಒಡನಾಟವನ್ನು ಒಡನಾಟವನ್ನು ಬೆಳೆಸಿದಂಥ ಜಿಗಣಿ ಶಂಕರ್ ಸಾಹೇಬರು ಇವತ್ತು ನಮ್ಮೊಂದಿಗಿಲ್ಲ. ಅವರ ಹೋರಾಟಗಳು ಮುಂದಿನ ಪೀಳಿಗೆಗೆ ಆದರ್ಶವಾಗಲಿ ಅನ್ನೋ ನಿಟ್ಟಿನಲ್ಲಿ ಜಿಗಣಿ ಶಂಕರ್ ಸಾಹೇಬರ ಮನೆ ಮುಂದೆ ಹೋಗ್ತಕ್ಕಂಥ ಲಿಂಕ್ ರಸ್ತೆಗೆ ಜಿಗಣಿ ಶಂಕರ್ ಅವರ ಲಿಂಕ್ ರಸ್ತೆ ಅಂಥೇಳಿ ನಾಮಕರಣವನ್ನು ಮಾಡಬೇಕಂತೇಳಿ ಇವತ್ತು ಕರ್ನಾಟಕ ರಿಪಬ್ಲಿಕನ್ ಸೇನೆ ರಾಜ್ಯಾಧ್ಯಕ್ಷರಂಥ ಪ್ರಜ್ವಲ್ ಶಂಕರ್ ಅವರು ಹಾಗೂ ದಲಿತ ಸೇನೆಯ ರಾಜ್ಯಾಧ್ಯಕ್ಷರಂಥ ಅನಂತ್ ಸರ್ ಅವರು ತಂಡ ಒಟ್ಟುಗೂಡಿ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಖಂಡಿತ ಅನಂತ್ ಸರ್ ಅವರು ಹೇಳಿದಂಗೆ ಈ ಒಂದು ಜಿಗಣಿ ಶಂಕರ್ ಸಾಹೇಬರ ಹೋರಾಟಕ್ಕೆ ಫಲ ಸಿಗುತ್ತೆ. ಅವರ ಹೆಸರು ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ಅದು ಮುಂದಿನ ಹೋರಾಟಗಾರರಿಗೆ ಒಂದು ಮಾದರಿ ಆಗ್ತದೆ ಅಂತೇಳಿ ಬಯಸ್ತೇನೆ. ಮೊದಲಿಗೆ ನಮ್ಮ ಪೂಜ್ಯ ಗುರುಗಳಾದ ಜಿಗಣಿ ಶಂಕರ್ ಸಾಹೇಬರಿಗೆ ನಮಸ್ಕರಿಸುತ್ತಾ, ಇದು ಜಿಗಣಿ ಲಿಂಕ್ ರೋಡಿಗೆ ಅವರ ಹೆಸರನ್ನು ಇಡಬೇಕಾಗಿ ಮನವಿಯನ್ನು ಸಲ್ಲಿಸಿದ್ದೇವೆ ಪುರಸಭೆ ಚೀಫ್ ಆಫೀಸರ್ಸ್ಗೆ. ಅವರು ಇದನ್ನು ಶೀಘ್ರಗತಿಯಲ್ಲಿ ನೋಡಿ ಮುಂದಿನ ಕ್ರಮಗಳನ್ನು ಕೈಗೊಳ್ಳಬೇಕಾಗಿ ಈ ಮೂಲಕ ಅವರಲ್ಲಿ ಕೇಳಿಕೊಳ್ಳುತ್ತೇವೆ.